ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನನ್ನ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಅಪರೂಪದ ಪುಸ್ತಕವನ್ನು ಪರಿಚಯಿಸ್ತಾ ಇದ್ದೇನೆ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ, ಕನ್ನಡ ಓದುಗರ ಸಾಹಿತ್ಯದ ಅದೃಷ್ಟ ಅಂತಲೇ ಹೇಳಬೇಕು. ಯಾಕೆಂತಂದರೆ ನೇಮಿಚಂದ್ರ ಮೇಡಮ್ ಅವರ ಒಂದು ಹೊಸ ಪುಸ್ತಕ ಬಂದಿದೆ. ನೇಮಿಚಂದ್ರ ರೀತಿಯ ಒಬ್ಬರು ಸಾಹಿತಿಯನ್ನು, ಕಥೆಗಾರ್ತಿಯನ್ನು, ಬಹುಮುಖ್ಯವಾಗಿ ಲೇಖಕಿಯನ್ನು ಪಡೆದಂತಹ ನಾವೇ ಧನ್ಯರು ಅಂತ ಹೇಳಬೇಕಾಗತ್ತೆ. ಇವರನ್ನು ಪಡೆದ ನಾವು ಅದೃಷ್ಟವಂತರಾಗಿದ್ದರೆ ಇವರ ಬರೆದ ಪುಸ್ತಕಗಳೇನಿದೆ ಇವೆಲ್ಲ ಟ್ರೆಷರ್ ಅಂತ, ಬಹಳ ನಾವು ಬೆಲೆ ಕಟ್ಟಲಾಗದ ಒಂದು ಮೌಲ್ಯವುಳ್ಳ ವಸ್ತುಗಳು, ಒಂದು ಟ್ರೆಷರ್, ಇದು ಆಸ್ತಿ ಅಂತಲೇ ಹೇಳಬೇಕಾಗತ್ತೆ. ಈ ಒಂದು ಸರಣಿ ಬದುಕ ಬದಲಿಸಬಹುದು ನೇಮಿಚಂದ್ರ ಮೇಡಮ್ ಅವ್ರದ್ದು. ಇವರು ಇಂಜಿನಿಯರ್ ಆಗಿ ಉನ್ನತ ಹುದ್ದೆಯಲ್ಲಿದ್ದು ಕೂಡ ಅವರ ಒಂದು ಕೆಲಸ ಅಷ್ಟೇ ಮಾಡ್ಕೊಂಡಲೇ ಪುಸ್ತಕಗಳನ್ನ ಬರೆದು ಸಾಕಷ್ಟು ಲಕ್ಷಾಂತರ ಓದುಗರಿಗೆ ಜೀವನ ಪ್ರೀತಿಯನ್ನು ತಮ್ಮ ಕೃತಿಯ ಮೂಲಕ ತುಂಬ್ತಾ ಇದ್ದಾರೆ. ಸೊ ಬದುಕು ಬದಲಿಸಬಹುದು ಅನ್ನೋದು ಒಂದು ಸೀರೀಸ್. ಮೊದಲು ಬದುಕ ಬದಲಿಸಬಹುದು ಅಂತ ಬಂದಿತ್ತು, ಆಮೇಲೆ ಸಾವೇ ಬರುವುದಿದ್ದರೆ ನಾಳೆ ಬಾ ಅಂತ, ಸೋಲೆಂಬುದು ಅಲ್ಪ ವಿರಾಮ ಅಂತ, ಸಂತಸ ನನ್ನದೇ ಹಾಡು ಹಕ್ಕಿ ಅಂತ ಬಂದಿತ್ತು. ಇವರ ಇನ್ನೂ ಬೇರೆ ಇತರ ಕೃತಿಗಳು ಕೂಡ ಇದೆ. ಈಗ ಬದುಕ ಗೆಲ್ಲಿಸು ಮನವೇ ಅಂತ ಒಂದು ಪುಸ್ತಕ ಬಂದಿದೆ. ನವಕರ್ನಾಟಕ ಬೆಂಗಳೂರು ಈ ಒಂದು ಎಂದಿನಂತೆ ಈ ಒಂದು ಪುಸ್ತಕ ಸರಣಿಯ ಪ್ರಕಾಶಕರು ಕೂಡ ಹೌದು. ಈ ಪುಸ್ತಕದ ಬಗ್ಗೆ ನಾನು ಹೇಳಬೇಕಂದ್ರೆ ಬದುಕು ಬದಲಿಸಬಹುದು ಸೀರೀಸ್ ಏನಿದೆ, ನಾನು ಇದರಲ್ಲಿ ಭಾಳ ಬೇಜಾರಾಗಿದ್ದಾಗ ಆಲ್ಮೋಸ್ಟ್ ಅದನ್ನು ನಾವು ಖಿನ್ನತೆ ಅಂತಲೇ ಹೇಳ್ಬೋದು. ಏನಪ್ಪ ಇದು ಜೀವನ. ಸೊ ಅವಾಗ ನಾನು ಇವರ ಪುಸ್ತಕಗಳನ್ನ ಸಾಕಷ್ಟು ಮಾರಾಟ ಮಾಡಿದ್ದೀನಿ. ಜೊತೆಗೆ ಬೇಜಾರಾದಾಗ ಬದುಕು ಬದಲಿಸೋದು ಪುಸ್ತಕ ತೆಗೆದು ಓದಿದೆ. ಮೇಡಮ್ ಎಲ್ಲೋ ಫಾರಿನಲ್ಲಿ ಟೂರ್ ಹೋಗಿರ್ತಾರೆ, ಅದು ಪುಸ್ತಕದ್ದು ನನಗೆ ಸೀರೀಸ್ ನೆನಪು ಬರ್ತಾ ಇಲ್ಲ. ಎಲ್ಲೋ ಹೋಗಿರ್ತಾರೆ, ಅಲ್ಲೊಂದು ಫಾರಿನ್ ಜಾಗ, ಅದು ಒಂದು ಕಾಡು ಥರ ಇರುತ್ತೆ, ಪಾರ್ಕು. ಅದರೊಳಗಡೆ ಹೋಗ್ತಾರೆ, ಅಲ್ಲಿ ಸೃಷ್ಟಿಯ ಬಗ್ಗೆ, ಅಲ್ಲಿರುವ ಒಂದು ನೇಚರ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಜೊತೆಗೆ ಜೀವನದ ಬಗ್ಗೆ, ನಮ್ಮ ಬದುಕಿನ ಚೈತನ್ಯದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ ಒಂದು ಅಧ್ಯಾಯ ನಾನು ಓದಿದಾಗ ನನ್ನಲ್ಲಿ ಎಷ್ಟು ಉತ್ಸಾಹ ಬಂತು ಅಂದರೆ, ಹೌದಲ್ವಾ, ಈ ಒಂದು ದೊಡ್ಡ ಸೃಷ್ಟಿನಲ್ಲಿ ನಾವು ತೃಣ ಮಾತ್ರ. ಸೊ ನಾವು ಎಲ್ಲ ಜೀವಿಗಳಲ್ಲಿ ನಾವು ಕೂಡ ಒಂದು ಸಣ್ಣ ಜೀವಿ. ಸೊ ನಾವು ಯಾಕೆ ನಮಗೆ ಅದರಲ್ಲೂ ನಾವು ಮನುಷ್ಯರಾಗಿದ್ದೀವಿ, ಸೊ ನಾವು ಯಾಕೆ ಡಿಸ್ಕರೇಜ್ ಪಡಬೇಕು, ಹಿಂದೆ ಜರಿಬೇಕು ಅಂತೇಳಿ ಭಾಳಷ್ಟು ಉತ್ಸಾಹದಿಂದ ಮತ್ತು ನಾನು ನನ್ನ ಕೆಲಸಗಳಲ್ಲಿ ತೊಡಗಿಕೊಂಡು ಅಷ್ಟು ಪ್ರಭಾವ ಬೀರುವಂತಹ ಬರವಣಿಗೆ ಶಕ್ತಿ ಇವ್ರಿಗಿದೆ. ಸೊ ಇವರು ಬಂದಾಗ ಬದುಕ ಗೆಲ್ಲಿಸು ಮನವೇ ನಾನು ಆಗಾಗ ಸ್ವಲ್ಪನೇ ಓದ್ತಾ ಇದ್ದೀನಿ. ಈ ಒಂದು ಏನು ಸೀರೀಸ್ ಈಗ 5ನೇ ಭಾಗ ಬಂದಿದೆ. ಇದರಲ್ಲಿ 23 ಅಧ್ಯಾಯಗಳಿದೆ. ಸೊ ಇದರಲ್ಲಿ ಮೊದಲನೇ ಅಧ್ಯಾಯ ನಾನು ಪೂರ್ತಿ ಓದಿರೋದಿವ ಇದುವರೆಗೂ. ನಿನ್ನ ನೀನು ಮರೆತರೇನು ಸುಖವಿದೆ, ಡಿಜಿಟಲ್ ವ್ಯಸನದಿಂದ ಹೊರಕ್ಕೊಂದು ದಾರಿ. ಈ ಪುಸ್ತಕದ ಬಹುಮುಖ್ಯ ಆಶಯ ಅದೇ ಆಗಿದೆ. ಸೊ ಈ ಒಂದು ಡಿಜಿಟಲ್ ವ್ಯಸನದಿಂದ ಹೊರಗಡೆ ಬರಬೇಕು. ಇವತ್ತು ಸಮಾಜ ರೀಲ್ಸು, ಫೇಸ್ಬುಕ್ಕು, ಸೊ ಇದರಲ್ಲೇ ಮುಳುಗೋಗ್ಬಿಟ್ಟಿದೆ. ಸ್ಮಾರ್ಟ್ಫೋನ್ ಒಳಗಡೆ ಮುಳುಗೋಗ್ಬಿಟ್ಟಿದೆ. ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ್ಗೂ ಮುದುಕರವ್ರಿಗೂ ಸೊ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅನ್ನೋದನ್ನು ಹೊರಗಡೆ ತರೋಕ್ಕಾಗ್ತಾನೇ ಇಲ್ಲ. ಸೊ ಇದ್ರ ಒಂದು ಸಮಸ್ಯೆಯ ಬೆನ್ನನ್ನು ಹತ್ತಿದಂತಹ ಲೇಖಕಿ ನೇಮಿಚಂದ್ರ ಮೇಡಮ್ ಅವರು ಯಾವ ರೀತಿಯೆಲ್ಲ ಪರಿಹಾರಗಳು, ಎಷ್ಟು ನೂರಾರು ಪುಸ್ತಕಗಳನ್ನ ಓದಿ ಸಾಕಷ್ಟು ಜನ ವಿಜ್ಞಾನಿಗಳನ್ನು, ವೈದ್ಯರನ್ನೆಲ್ಲ ಭೇಟಿ ಮಾಡಿ ಅವರ ಮಾಹಿತಿ ಪಡ್ಕೊಂಡು ನಾನು ಅದಕ್ಕೆ ಹೇಳಿದ್ದು ಒಂದು ಟ್ರೆಷರ್ ಅಂತ ಈ ಪುಸ್ತಕವನ್ನು. ಸೊ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ, ಸೊ ಇದೆಲ್ಲ ಓದಿದಾಗ ಇದರಿಂದ ಖಂಡಿತ ಹೊರಗಡೆ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇಲ್ಲಿರುವ ಮಾಹಿತಿನ ತಿಳ್ಕೊಂಡು ಇದನ್ನು ನಮ್ಮದಾಗಿಸ್ಕೊಂಡು ಅನುಭವ ಏನಿದೆ ಮೇಡಮ್ ಇಲ್ಲಿ ನಮಗೆ ಕೊಟ್ಟಿರೋದು ಈ ಮಾಹಿತಿ ಜೊತೆ ಅದನ್ನು ನಮ್ಮದಾಗಿಸ್ಕೊಂಡು ನಾವು ನಮ್ಮ ಒಂದು ಜೀವನದಲ್ಲಿ ನಮ್ಮ ಬದುಕನ್ನು ನಾವು ಗೆಲ್ಲಿಸುವ ಒಂದು ಪ್ರಯತ್ನ ಮಾಡ್ಬೋದು ಅಂತ ಖಂಡಿತ ನನಗೆ ಅನಿಸಿದೆ. ಇದರಲ್ಲಿ ಇನ್ನೂ ಕೆಲವು ಅಧ್ಯಾಯಗಳಿದೆ. ನಿಮಗೆ ಹೇಳ್ಬೇಕಂದ್ರೆ ಪವಾಡಕ್ಕಾಗಿ ಕಾಯಬೇಡಿ, ನೀವೊಂದು ಪವಾಡವಾಗಿ ಅಂತ. ಇದು ನಿಕ್ ಅನ್ನೋರ ಬಗ್ಗೆ ನೀವೆಲ್ಲ ನೋಡಿರ್ತೀರ. ಸೊ ಆತನಿಗೆ 2 ಕೈಯೂ ಇಲ್ಲ, 2 ಕಾಲೂ ಇಲ್ಲ. ಆತ ಜಗತ್ತಲ್ಲೇ ನಿಬ್ಬೆರಗಾಗಿಸುವಂತೆ ಯಾವ ರೀತಿ ತನ್ನ ಜೀವನ ಕಟ್ಕೊಂಡಿದ್ದಾನೆ.
ಅದೇ ರೀತಿ ಕುಷ್ಠರೋಗದಾಚೆಗೆ ಸಾಧ್ಯತೆಯ ಹೊಸ ಜಗತ್ತು ಅಂತ ಒಂದು ಅಧ್ಯಾಯ ಇದೆ. ಅದರಲ್ಲಿ ಬದುಕಿನಂಚಿನ ಬದುಕು ಪ್ರೀತಿಯ ಕಥೆ ಅಂತ ಕೂಡ ಇದೆ. ಸೊ ಹಲವಾರು ಬೇರೆ ಬೇರೆ ಲೇಖಕಿಯರ ಸಿನಿಮಾಗಳ ಕುರಿತ ಭಾಳಷ್ಟು ವಿಶ್ಲೇಷಣಾತ್ಮಕವಾದ ಒಂದು ಅಧ್ಯಾಯಗಳು ಇದರಲ್ಲಿದೆ. ಮೇಡಮ್ ಹೇಗೆ ಬರೀತಾರೆ ಅಂತಂದರೆ ಸುಮ್ಮನೆ ಇಲ್ಲೊಂದಿದೆ, ಇದಿದೆ, ಹೀಗಿತ್ತು ಅಂತ ಅಷ್ಟೇ ಬರೆಯಲ್ಲ. ತುಂಬ ಆಳವಾಗಿ ಅದರ ಅಧ್ಯಯನ ಮಾಡಿ ಇದನ್ನು ಪ್ರತಿಯೊಂದು ಅಧ್ಯಾಯನೂ ಒಂದು ಪುಟ್ಟ ಪುಸ್ತಕ ಆಗ್ಬೋದೇನೋ. ಯಾಕಂದರೆ ಅವರೆಲ್ಲ ಮ್ಯಾಗ್ಝಿನ್ಗಳಲ್ಲಿ ಪ್ರಕಟ ಆಗಿದ್ದವು. ಅವರು ಬರಿತಾನೆ ಇರ್ತಾರೆ, ಭಾಳ ಡಿಮ್ಯಾಂಡ್ ಇರುವಂತಹ ಲೇಖಕಿ. ಸೊ ಇವೆಲ್ಲ ಸೇರಿಸಿ ಬದುಕ ಗೆಲ್ಲಿಸು ಮನವೇ ಅಂತ ಈ ಪುಸ್ತಕವನ್ನು ಕೊಟ್ಟಿದ್ದಾರೆ. ಈ ಪುಸ್ತಕ ಬಗ್ಗೆ ಹೇಳೋಕ್ಕಾಗಲ್ಲ, ಇದನ್ನು ಓದಬೇಕು. ನಮ್ಮನ್ನು ನಾವು ಓದಿ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ನಮ್ಮ ಜೀವನ ಇನ್ನೂ ಸುಂದರವಾಗುತ್ತೆ ಅಂತ ನಾನು ಖಂಡಿತ ಭಾವಿಸಿದ್ದೀನಿ. ನೇಮಿಚಂದ್ರ ಮೇಡಮ್ ಅವ್ರಿಗೆ ಮತ್ತು ಪುಸ್ತಕವನ್ನು ಪ್ರಕಾಶಿಸಿರುವ ನವಕರ್ನಾಟಕ ಪ್ರಕಾಶನ ಸಂಸ್ಥೆಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಹೇಳ್ತಾ, ಈ ಕೃತಿಯ ಮೌಲ್ಯ 325 ರೂಪಾಯಿ ಇದೆ. ಈ ಪುಸ್ತಕದ ಒಂದು ಲಿಂಕ್ ಅಮೆಝಾನಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ. ನೀವು ಆಸಕ್ತರು ಕೊಂಡು ಓದಿ. ಎಲ್ಲ ಪುಸ್ತಕಗಳು, ನೇಮಿಚಂದ್ರ ಅವರ ಪುಸ್ತಕಗಳು ನಿಮ್ಮ ಪುಟ್ಟ ಗ್ರಂಥಾಲಯ ಮನೆಯಲ್ಲಿ ಏನು ನೀವು ಮಾಡ್ಕೊಂಡಿರ್ತೀರ ಅಲ್ಲಿ ಈ ಪುಸ್ತಕಗಳು ಇರಲೇಬೇಕು. ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಆಗಲಿ ಕಾರ್ಯಕ್ರಮಗಳಿಗೆ ಉಡುಗೊರೆ ಕೊಡೋಕ್ಕೆ ಕೂಡ ಈ ಪುಸ್ತಕ ಬಹಳ ಮೌಲ್ಯವನ್ನು ಉಳ್ಳ ಅಂತಹ ಪುಸ್ತಕ ಆಗಿರುತ್ತೆ. ಭಾಳ ಅಮೂಲ್ಯವಾದ ಉಡುಗೊರೆ ಆಗಿರುತ್ತೆ. ಸೊ ನೀವು ಪುಸ್ತಕ ಅಷ್ಟೇ ಕೊಡಲ್ಲ, ಒಂದು ಸಾಂತ್ವನ ಸಮಾಧಾನನೇ ನಿಮ್ಮ ಪ್ರೀತಿ ಪಾತ್ರರಿಗೆ ಕೊಟ್ಟಿರ್ತೀರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.